ಹಾಯ್ ನಮಸ್ತೆ ಸ್ನೇಹಿತರೆ. ನಾನಿವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂತಂದರೆ ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನನಗಿಂತ ಮುಂಚೆ ಅವ್ರು ಹೋಗಿದ್ದಾರೆ ಅಂತಂದರೆ ನಾನು ಸುಮಾರು ಸಲ ಅನ್ಕೋತಾ ಇದ್ದೆ ಸನ್ ಗ್ಲಾಸಸ್ ತೊಗೋಬೇಕು ಅಂತೇಳಿ ನನ್ನ ಫ್ರೆಂಡಿಗೆ ಹೇಳಿದ್ದೆ. ಸೊ ಅವಳು ಹೇಳಿದ್ಲು ಮಾಲಲ್ಲೆಲ್ಲ ಆಫರ್ ಆಗ್ತಾರೆ, ಆ ಟೈಮಲ್ಲಿ ನಾನು ನೋಡಿಕೊಂಡು ಹೇಳ್ತೀನಿ ಅಂತಂದಿದ್ರು. ಒಂದೆರಡು ಮೂರು ಸಲ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗಿತ್ತು. ನಾನು ಏನೋ ಹಿಂಗೆ ಕಾಲ್ ಮಾಡಿದೆ ಮಾತಾಡೋಣ ಅಂತೇಳಿ. ಆವಾಗ ಅವ್ರು ಹೇಳಿದ್ರು ನಾನಿವತ್ತು ಮಾಲ್ಗೆ ಹೋಗ್ತಾ ಇದ್ದೀನಿ ಈವ್ನಿಂಗು ಅಂತ ಹೇಳಿದ್ರು. ಸರಿ ನಾನು ಬರ್ತೀನಿ ನೀವು ಹೋಗಿರಿ ಅಂತ ಹೇಳಿದೆ. ಸೊ ನಾನು ಆಫೀಸೆಲ್ಲ ಮುಗಿಸ್ಕೊಂಡು ನಾನು ಯಾವಾಗಲೂ ಎಲ್ಲಿಗೆ ಹೋಗ್ಬೇಕಂದ್ರೂ ಈವ್ನಿಂಗ್ ಟೈಮಲ್ಲಿ ಒಂಚೂರು ಲೇಟ್ ಆಗಿಬಿಡುತ್ತೆ. ಆಫೀಸ್ ಮುಗಿಸ್ಕೊಂಡು ನಾನು ಹೋಗಿ ಜಾಯ್ನ್ ಆದೆ. ಸುಮಾರು ನನಗೆ ಎಷ್ಟು ಹಾಕಿ ನೋಡಿದ್ದೀನಿ ಅಂತಂದರೆ ಅಮ್ಮಮ್ಮ ಅಂದರೆ ಒಂದು 50-60 ಗ್ಲಾಸ್ನ ಹಾಕಿ ನೋಡಿದ್ದೀನಿ. ಸೊ ನನ್ನ ಫೇಸಿಗೆ ಯಾವುದು ಸೂಟ್ ಆಗ್ತಾನೆ ಇರಲಿಲ್ಲ. ಅಂದರೆ ನನಗೆ ಮುಖ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಯಾವ್ದು ಹಾಕ್ಕೊಂಡ್ರೂ ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ. ತೊಗೋತೀವಿ ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲ, ತೊಗೋತೀವಿ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ, ಕರೆಕ್ಟಾಗಿ ಸೂಟ್ ಆಗೋಂಥದ್ದು ತೊಗೊಳ್ಳೋಣ ಅಂಥೇಳಿ ಸುಮಾರು ಹಾಕಿ ನೋಡಿದೆ. ಯಾವುದೂ ನನಗೆ ಸೆಟ್ ಆಗಲಿಲ್ಲ. ಆ ಮಾಲ್ ಅಂದಮೇಲೆ ಏನು ಒಂದೇ ಕಡೆ ಇರಲ್ಲ, ಸುಮಾರು ಕಡೆಗಳು ಇರುತ್ತಲ್ವ. ಸೊ ಹಂಗಾಗಿ ಇಲ್ಲಿ ಸೆಟ್ ಆಗಲಿಲ್ಲ ಅಂದರೆ ಬೇರೆ ಕಡೆ ನೋಡೋಣ ಅಂತಲೇ ಅಂದ್ಕೊಂಡ್ವಿ. ನನಗೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ಸಾಮಾನ್ಯವಾಗಿ ಕಣ್ಣಿಗೆ ಗಾಗಲ್ಸ್ ಹಾಕ್ಕೊಳ್ಳಲ್ಲ, ರೇರ್ ಯಾವುದೋ ಒಂದೋ ಎರಡೋ ಫೋಟೋದಲ್ಲಿ ಹಾಕ್ಕೊಂಡಿರ್ತೀನಿ. ನನಗೆ ತಲೆ ಮೇಲೆ ಹಾಕ್ಕೊಂಡೆ ಅಭ್ಯಾಸ ಅಂತಂದರೆ ಈಗಲ್ಲ, ನನಗೆ ಫಸ್ಟಿಂದನೂ ಹುಚ್ಚು ಗಾಗಲ್ಸ್ದು. ಸೊ ನನಗೆ ಮುಖಕ್ಕೆ ಹಾಕಿ ನೋಡೋದಕ್ಕಿಂತ ನಾನು ಸುಮಾರು ಕಣ್ಣಿಗೆ ಹಾಕ್ಕೊಂಡು ನೋಡ್ತಿದ್ದೆ. ಆಮೇಲೆ ಕಣ್ಣಿಗೆ ಹಾಕ್ಕೊಂಡು ಬಿಡು ಇದೇನು ಅಷ್ಟು ಚೆನ್ನಾಗಿಲ್ಲ ಅಂದರೆ ತಲೆಗೆ ಏನಾದರೂ ಚೆನ್ನಾಗಿ ಕಾಣಿಸ್ತಾ ತೊಗೊಂಬಿಡೋಣ ಅಂತ ನೋಡ್ತಾ ಇದ್ದೆ. ಆಗ ನನ್ನ ಫ್ರೆಂಡ್ ಬೈತಾ ಇದ್ಲು, ಫಸ್ಟು ಕಣ್ಣಿಗೆ ಹಾಕಿ ನೋಡು, ಅದು ಚೆನ್ನಾಗಿತ್ತು ಅಂದರೆ ನಿನ್ನ ತಲೆಗೂ ಚೆನ್ನಾಗಿ ಕಾಣುತ್ತೆ ಅಂತ ಒಂಚೂರು ಆಡ್ಕೋತಾ ಇದ್ಲು. ನಮಗೆ ಒಂದು ಶಾಪಲ್ಲಿ ಸನ್ ಗ್ಲಾಸಸ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಆಮೇಲೆ ನನ್ನ ಫ್ರೆಂಡು ಯಾಕಂದರೆ ಈ ಮಷಿನ್ ತೊಗೋಬೇಕು ಅಂತಲೇ ಅನ್ಕೋತಾ ಇದ್ಲು. ಸೊ ಟ್ರಯಲ್ ಮಾಡೋಣ ಅಂತೇಳಿ ಟ್ರಯಲ್ ಮಾಡ್ತಾಯಿದ್ವಿ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾನಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ಒಂಥರ ರಿಲೀಫ್ ಆಯಿತು ಒಂಥರ. ಸೊ ಇವ್ರು ಇದನ್ನು ತೊಗೊಳ್ಳೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಹಂಗಾಗಿ ಎಲ್ಲ ಅವ್ರ ಹತ್ರ ಮಾತಾಡ್ಕೋತಾ ಇದ್ರು, ಏನು ಪ್ರೈಸ್ ಇದೆ ಹೇಗೆ. ನಿಜ ನಾವೆಲ್ಲೋ ಹೋಗಿ ಜರ್ನಿ ಎಲ್ಲ ಮಾಡ್ಕೊಂಬಂದಾಗ ಈ ಥರ ಒಂದು 5-10 ನಿಮಿಷ ಮಸಾಜ್ ತೊಗೊಂಡ್ರೆ ಎಷ್ಟೋ ರಿಲೀಫ್ ಆಗುತ್ತೆ. ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಅದ್ರ ಬಗ್ಗೆ ಎಲ್ಲ ಕೇಳಿಕೊಂಡು ಒಂಚೂರು ಶಾಪಿಂಗ್ ಎಲ್ಲ ಮಾಡಬೇಕಾಗಿತ್ತು. ನಾನೆಲ್ಲ ಏನು ತುಂಬ ಶಾಪಿಂಗ್ ಮಾಡಿಲ್ಲ, ನನ್ನ ಫ್ರೆಂಡ್ಸ್ಗಳು ಮಾಡಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿ ಸನ್ ಗ್ಲಾಸಸ್ಸು ನಮಗೆ ಯಾಕೋ ಸೆಟ್ ಆಗಲಿಲ್ಲ. ಅಂದರೆ ನನ್ನ ಇಬ್ಬರು ಫ್ರೆಂಡ್ಸು ತೊಗೊಂಡ್ರು ಅಲ್ಲಿ, ಬಟ್ ನನಗೆ ಯಾಕೋ ಸೆಟ್ ಆಗಲಿಲ್ಲ ಅಂತೇಳಿ ಇನ್ನೂ ಒಂದು ಕಡೆ ಬಂದ್ವಿ. ಫೈನಲಿ ಇಲ್ಲೊಂದು ತುಂಬ ಚೆನ್ನಾಗಿತ್ತು, ಅದು ನನಗೆ ಕರೆಕ್ಟಾಗಿ ಸೂಟ್ ಆಯಿತು. ನೋಡಿ ನನ್ನ ಕಣ್ಣಿಗಂತೂ ಯಾವುದ್ರಲ್ಲೂ ಹಾಕಿರಲ್ಲ ಗಾಗಲ್ಸು, ಬರೀ ನನ್ನ ತಲೆಗೆ ಹಾಕ್ಕೊಂಡಿರ್ತೀನಿ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಈ ಥರ ತಲೆಗೆ ಹಾಕ್ಕೊಂಡ್ರೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ನಾನು ಎಲ್ಲೇ ಹೋದರೂ ಅಷ್ಟೇ ಟ್ರಯಲ್ ಏನಾದರೂ ಮಾಡಿದೆ ಅಂದರೆ ಫಸ್ಟು ತಲೆಗೆ ಹಾಕ್ಕೊಂಡು ಬಿಡ್ತೀನಿ. ಯಾವಾಗಲೂ ಬೈತಾರೆ, ನನ್ನ ಫ್ರೆಂಡೇ ಅಂತಲ್ಲ, ನನ್ನ ಜೊತೆ ಬೇರೆ ಯಾರೇ ಬಂದರೂ ಬೈತಾರೆ, ಫಸ್ಟ್ ಕಣ್ಣಿಗೆ ಹಾಕಿ ನೋಡ್ಬೇಕು ಆಮೇಲೆ ನೀನು ತಲೆಗೆ ಹಾಕ್ಕೋಬೇಕು ಅಂತ ಹೇಳ್ತಾರೆ. ನಾನು ಕೆಲವೊಂದೊಂದು ಕಡೆ ವೀಡಿಯೋ ಮಾಡ್ಕೊಳ್ಳಿಲ್ಲ, ಸುಮಾರು ಅದು ಇದು ಎಲ್ಲ ಬ್ಯಾಗ್ಗಳೆಲ್ಲ ತೊಗೊಂಡ್ರು. ಸೊ ಅಲ್ಲೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಏನೋ ಮಾತಾಡ್ತಾ ಮರ್ತುಬಿಟ್ಟೆ. ಅದಾದಮೇಲೆ ಸ್ವಲ್ಪ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು. ಸೊ ನಾವು ಅಲ್ಲೇ ಮಾಲಲ್ಲೇ ಲೇಟಾಗಿ ಹೋಗಿತ್ತು ಬಿಡಿ, ಆಲ್ರೆಡಿ ಊಟದ ಟೈಮ್ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ನೋಣ ಅಂತೇಳಿ ನಾನು ಇತ್ತೀಚೆಗೆ ನೈಟ್ ಹೊತ್ತು ಸ್ವಲ್ಪ ಊಟ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂಚೂರು ದಪ್ಪ ಆಗಿಬಿಟ್ಟಿದ್ದೀನಿ, ಡಯಟ್ ಮಾಡೋಣ ಅಂಥೇಳಿ ಒಂಚೂರು ಊಟ ಕಮ್ಮಿ ಮಾಡಿದ್ದೀನಿ. ಆಮೇಲೆ ನಾನು ತುಂಬ ಲೇಟಾಗಿ ಊಟ ಮಾಡ್ತಾಯಿದ್ದೆ. ಸೊ ಇವಾಗ ಒಂದು 8 ಗಂಟೆ ಅಷ್ಟರಲ್ಲಿ ಊಟ ಮಾಡೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು 10 ಗಂಟೆ 10:30 ಊಟ ಮಾಡಿಬಿಡ್ತಿದ್ದೆ. ಹಂಗಾಗಿ ಈ ನಡುವೆ ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೀನಲ್ಲ. ಸೊ 8 ಗಂಟೆ 8:30 ಅಷ್ಟಲ್ಲೆಲ್ಲ ನನಗೆ ಹೊಟ್ಟೆ ಹಶ್ವಾಗಿಬಿಡುತ್ತೆ. ಏನು ಬೇಕೋ ಅದನ್ನೆಲ್ಲ ನಾವು ನೋಡಿ ಲೈಟ್ ಫುಡ್ಡೇ ತೊಗೊಂಡಿದ್ದೀವಿ. ಅಂದರೆ ಒಂದು ಪುಟ್ ಬರ್ಗರ್ ತೊಗೊಂಡಿದ್ವಿ ತಿನ್ನೋದಕ್ಕೆ. ಅದೆಲ್ಲ ತಿಂದ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಹೋಗೋಣ ಅಂತೇಳಿ ನಾವು ಮಂತ್ರಿ ಮಾಲಿಂದ ಹೊರಗಡೆ ಬರೋ ಅಷ್ಟಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಸರಿ ಹೇಗೂ ಲೇಟ್ ಆಗಿಬಿಟ್ಟಿದೆ, ಪರವಾಗಿಲ್ಲ ಬಿಡು ಅಂಥೇಳಿ ಆರಾಮಾಗಿ ಮಾತಾಡ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ಅಲ್ಲಲ್ಲೇ ಫೋಟೋಸ್ ಎಲ್ಲ ತೊಗೊಂಡಿದ್ವಿ. ನನಗೆಲ್ಲೇ ಹೊರಗಡೆ ಹೋದರೂ ಫೋಟೋ ತೊಗೊಳ್ಳೋ ಕ್ರೇಜ್ ತುಂಬ ಇದೆ. ಬಟ್ ನಿನ್ನೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ವೀಡಿಯೋ ಮಾಡೋಣ ಅಂತ, ಬಟ್ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಫೈನಲಿ ಒಂದು 3-4 ಫೋಟೋ ಅಂತೂ ತೊಗೊಂಡ್ವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.